ಜಸ್ಟ್ 2 ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಒಂದು ಕೊಲೆಯಾಗಿತ್ತು. ವ್ಯಕ್ತಿಯ ತಲೆ ಮೇಲೆ ಕಲ್ಲೆತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದೀಗ ಬಳ್ಳಾರಿ ಪೊಲೀಸರು ಕೊಲೆ ನಡೆದಂತ 24 ಗಂಟೆಗಳ ಒಳಗಾಗಿ ಪ್ರಕರಣವನ್ನ ಭೇದಿಸಿದ್ದಾರೆ. ತನಿಖೆ ವೇಳೆ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಮೃತ ವೆಂಕಟೇಶ್ ಪತ್ನಿಯೇ 11 ಜನರ ಟೀಮ್ ಕಟ್ಕೊಂಡು ಗಂಡನಿಗೆ ಚಟ್ಟ ಕಟ್ಟಿರೋದು ಬೆಳಕಿಗೆ ಬಂದಿದೆ. ನೀಲವೇಣಿ ಮತ್ತು ಆನಂದ್ ಅವರು ಪ್ಲಾನ್ ಮಾಡಿ ಈ ಒಂದು ಕೃತ್ಯ ಎಸಗಿರ್ತಾರೆ ಅಂತ ತಿಳಿದು ಬಂದಿದೆ. ನನ್ನ ಮಗನ ನನಗೆ ಕಳಿಸೋರು ಈ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿಯ ಹೆಸರು ವೆಂಕಟೇಶ್, ವಯಸ್ಸು 34. ಕಳೆದ ಏಪ್ರಿಲ್ 4ರಂದು ಬಳ್ಳಾರಿಯ ಕಣೇಕಲ್ ರಸ್ತೆಯ ರಾಣಿ ತೋಟ ಏರಿಯಾದಲ್ಲಿ ಕೊಲೆಯಾಗಿದ್ದ. ಅಪರಿಚಿತ ವ್ಯಕ್ತಿಗಳು ವೆಂಕಟೇಶ್ ಮೇಲೆ ಕಲ್ಲೆತ್ತ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಆದ್ರೀಗ ಸಾವಿನ ತನಿಖೆ ಬೆನ್ನತ್ತಿದ್ದ ಪೊಲೀಸರು ಕೊಲೆಯ ಹಿಂದಿನ ರಹಸ್ಯವನ್ನ ಭೇದಿಸಿದ್ದಾರೆ. ಹೀಗೆ ಕ್ಯಾಮೆರಾ ಮುಂದೆ ಗೋಳಾಡ್ತಾ ಕಣ್ಣೀರಾಗ್ತಾ ಡೌ ಮಾಡ್ತಿರೋ ನೌಟಂಕಿ ಮಹಿಳೆ ಹೆಸರು ನೀಲವೇಣಿ, ಮೃತ ವೆಂಕಟೇಶ್ನ ಹೆಂಡತಿ. ಆವತ್ತು ವೆಂಕಟೇಶ್ ಹತ್ಯೆಯಾದ ದಿನ ಶವಗಾರದ ಬಳಿ ಬಂದು ದೊಡ್ಡ ಹೈಡ್ರಾಮಾ ಮಾಡಿದ್ಲು. ನಾನ್ ತಾಳಿ ತೆಗಿಯಲ್ಲ, ಬಳೆ ಒಡಿಯಲ್ಲ ಅಂತ ಸಾಚಾ ಮುತ್ತೈದೆಯಂತೆ ಆಕ್ಟ್ ಮಾಡಿದ್ಲು. ಆದ್ರೆ ನೌಟಂಕಿ ನೀಲವೇಣಿಯ ನಿಜ ಬಣ್ಣ ಬಯಲಾಗಿದೆ. ಮೃತ ವೆಂಕಟೇಶ್ ಕೊಲೆ ರಹಸ್ಯ ಬೆನ್ನತ್ತಿದ್ದ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ಕೊಲೆ ನಡೆದ 24 ಗಂಟೆಗಳಲ್ಲೇ ಆರೋಪಿಗಳನ್ನ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ವೆಂಕಟೇಶ್ ಹತ್ಯೆಗೆ ಹೆಂಡತಿನೇ ಸುಪಾರಿ ಕೊಟ್ಟಿರುವ ಸ್ಫೋಟಕ ವಿಷಯ ಬಹಿರಂಗವಾಗಿದೆ. ಅಂದಹಾಗೆ ನೀಲವೇಣಿ ತನ್ನ ಪತಿಗೆ ಚಟ್ಟ ಕಟ್ಟೋಕೆ ಕಾರಣ ಏನು, ಯಾಕಾಗಿ ಸುಪಾರಿ ಕೊಟ್ಲು ಅಂತ ನೋಡೋದಾದ್ರೆ, 22 ವರ್ಷದ ಆನಂದ್ ಎಂಬಾತನ ಜೊತೆ ನೀಲವೇಣಿ ಅನೈತಿಕ ಸಂಬಂಧ ಹೊಂದಿದ್ಲು. ಹಾಗೆ ಮೃತ ವೆಂಕಟೇಶ್ ನೀಲವೇಣಿ ನಡತೆಯ ಬಗ್ಗೆ ಸಂಶಯ ಪಟ್ಟಿದ್ದ. ಇದೇ ಕಾರಣಕ್ಕೆ ವೆಂಕಟೇಶ್ ಹಾಗೂ ನೀಲವೇಣಿ ಜಗಳ ಆಡ್ತಿದ್ರು. ವೆಂಕಟೇಶ್ ಇದ್ರೆ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತೇಳಿ ನೀಲವೇಣಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾಳೆ. ಇನ್ನು ಪ್ರಕರಣ ಸಂಬಂಧ ಬ್ರೂಸ್ಪೇಟೆ ಪೊಲೀಸರು ನೀಲವೇಣಿ ಹಾಗೂ ಆನಂದ್ ಸೇರಿ ಒಟ್ಟು 11 ಮಂದಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದ್ರೆ ಪತ್ನಿಯ ಪರಪುರುಷನ ಸಂಘಕ್ಕೆ ಪತಿ ಕೊಲೆಯಾಗಿದ್ದು ನಿಜಕ್ಕೂ ದುರಂತ. ಶಿವಾನಂದ್, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.